ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಪ್ರಾರ್ಥನೆಯಿಂದ ದೇವರ ವಾಕ್ಯವನ್ನು ಆರಂಭಿಸುವ ನಿಮ್ಮೆಲ್ಲರಿಗೂ ಈಗ ಆಲಿಸುವ ದೇವರ ವಾಕ್ಯದ ಅನುಭವ ಉಂಟಾಗಲಿ. ಹಾಗೇ ಒಂದು ಒಳ್ಳೆಯ ದಿನವಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಇಂದು ನಾವು ಆಲಿಸುವ ದೇವರ ವಾಕ್ಯ ಲೂಕನ ಶುಭ ಸಂದೇಶ 24ನೇ ಅಧ್ಯಾಯ 13ರಿಂದ 15ರವರೆಗೆ ವಾಕ್ಯಗಳು. ಅದೇ ದಿನ ಶಿಷ್ಯರಲ್ಲಿ ಇಬ್ಬರು ಜೆರುಸಲೇಮಿಗೆ 11 ಕಿಲೋಮೀಟರ್ನಷ್ಟು ದೂರದಲ್ಲಿದ್ದ ಎಮಾವು ಎಂಬ ಗ್ರಾಮಕ್ಕೆ ಹೋಗುತ್ತಿದ್ದರು. ಇತ್ತೀಚೆಗೆ ನಡೆದ ವಿಷಯಗಳನ್ನೆಲ್ಲ ಕುರಿತು ಅವರು ಸಂಭಾಷಣೆ ಮಾಡುತ್ತಾ ನಡೆಯುತ್ತಿದ್ದರು. ಹೀಗೆ ಮಾತನಾಡಿಕೊಂಡು ಚರ್ಚೆ ಮಾಡುತ್ತಾ ಹೋಗುತ್ತಿರುವಾಗ ಯೇಸು ಸ್ವಾಮಿಯೇ ಖುದ್ದಾಗಿ ಸಮೀಪಿಸಿ ಅವರ ಜೊತೆ ಸೇರಿಕೊಂಡರು. ಪ್ರಿಯರೇ, ಇಂದು ಆಲಿಸಿದ ದೇವರ ವಾಕ್ಯದಲ್ಲಿ 2 ಮುಖ್ಯವಾದ ಅಂಶವಿದೆ. ಒಂದನೇದಾಗಿ ಯೇಸು ಸ್ವಾಮಿ ಅವರ ಹತ್ತಿರ ತಲುಪಿದರು. ಎರಡನೆಯದಾಗಿ ಅವರೊಂದಿಗೆ ಪ್ರಯಾಣ ಮಾಡಿದ್ದರು. ಯೇಸು ನಿಮ್ಮ ಹತ್ತಿರ ಬಂದು ನಿಮ್ಮೊಂದಿಗೆ ನಿಮ್ಮ ಕುಟುಂಬದೊಂದಿಗೆ ಪ್ರಯಾಣ ಮಾಡುತ್ತಾರೆ. ಹಲ್ಲೆಲೂಯಾ. ಎಮಾವು ಗ್ರಾಮಕ್ಕೆ ಶಿಷ್ಯರು ಪ್ರಯಾಣ ಮಾಡಿದ್ದು ಸಂತೋಷವಿರದ ಪ್ರಯಾಣವಾಗಿತ್ತು. ಸಂಕಟದಲ್ಲಿ ಆಗಿತ್ತು. ಸಂಕಟದಲ್ಲಿ ಅನೇಕ ಕಾರ್ಯಗಳಿಂದ ಅವರು ಎಮಾವುಗೆ ಪ್ರಯಾಣಿಸಿದ್ದು ಆ ಸಮಯದಲ್ಲಿ ಆಗಿದೆ. ಯೇಸು ಸ್ವಾಮಿ ಅವರ ಹತ್ತಿರ ಬಂದು ಅವರೊಂದಿಗೆ ಪ್ರಯಾಣ ಬೆಳೆಸಿದ್ದು. ಹಲ್ಲೆಲೂಯಾ. ಒಬ್ಬರಿಗೊಬ್ಬರು ಸಹಾಯ ಯಾವಾಗ ಆಗಿದೆ ಅವಶ್ಯಕತೆಯಾಗಿದ್ದು, ಸಂತೋಷದ ಸಮಯದಲ್ಲಿ ಐಶ್ವರ್ಯ ಇರುವಾಗ ಅನೇಕರು ಜೊತೆಯಲ್ಲಿರುತ್ತಾರೆ. ಆದರೆ ಒಂದು ಸಮಸ್ಯೆ ಬಂದಾಗ, ಕುಗ್ಗಿ ಹೋದಾಗ ನಾವು ಯೋಚಿಸುತ್ತೇವೆ, ಯಾರಾದರೂ ಒಮ್ಮೆ ನಮಗೆ ಬಂದು ಸಹಾಯ ಮಾಡಿದ್ದರೆ ಎಂದು. ಆ ಸಮಯದಲ್ಲಿ ಕೆಲವೊಮ್ಮೆ ಯಾರು ಸಹಾಯ ಮಾಡಲು ನಮ್ಮೊಂದಿಗೆ ಇರುವುದಿಲ್ಲ. ನಮ್ಮ ಜೀವನದಲ್ಲಿ ಯಾರಾಗಿದ್ದಾರೆ ಯೇಸು ಸ್ವಾಮಿ? ಸಂಕಟದಲ್ಲಿ ಯಾರೂ ಇಲ್ಲದಾಗ ಈಗ ಆಲಿಸಿದ ದೇವರ ವಾಕ್ಯವನ್ನು ಮರೆಯಬಾರದು. ಯೇಸು ಸ್ವಾಮಿ ಅವರ ಹತ್ತಿರ ತಲುಪಿದ್ದರು. ಇಂದು ವಾಕ್ಯ ಆಲಿಸುವ ಯಾರೆಲ್ಲ ಆಗಿರಬಹುದು, ಯಾವುದಾದರೂ ಸಂಕಟದಲ್ಲಿ ಸಾಗುವವರು ಆಗಿರಬಹುದು, ಯಾರು ಇಲ್ಲವಲ್ಲ ಎಂಬ ದುಃಖದಲ್ಲಿ ಆಗಿರಬಹುದು. ಯೇಸು ಸ್ವಾಮಿಯೇ ನಿಮ್ಮ ಬಳಿ ಬರುತ್ತಾರೆ. ಹಲ್ಲೆಲೂಯಾ. ನಮಗೆ ಪ್ರಾರ್ಥಿಸೋಣವೇ? ಯೇಸುವೆ, ನನ್ನ ಅವಸ್ಥೆ ಇದಾಗಿದೆ, ನನ್ನ ಬಳಿಗೆ ಬನ್ನಿರಿ. ತಪ್ಪಾದ ತೀರ್ಮಾನಗಳು ಈ ಸಮಸ್ಯೆಗೆ ಕಾರಣವಾಗಿದೆ. ಈ ಸಮಸ್ಯೆಯಿಂದ ನನ್ನ ಯೋಚನೆಗೆ ತಪ್ಪಾದ ತೀರ್ಮಾನಗಳು ಬರುತ್ತಿದೆ. ಇನ್ನು ಮುಂದೆ ನನಗೆ ಜೀವನ ಬೇಡ ಎಂದು ಎಲ್ಲ. ಪ್ರಿಯರೇ, ಯೇಸು ಸ್ವಾಮಿ ನನ್ನ ಹತ್ತಿರ ಬರುತ್ತಾರೆ. ನಮ್ಮ ಕುಟುಂಬದಲ್ಲಿ, ನಮ್ಮ ಭವಿಷ್ಯದಲ್ಲಿ ಬಂದು ನಮ್ಮ ಜೊತೆಯಲ್ಲಿ ನಿಲ್ಲುತ್ತಾರೆ. ನನ್ನ ಯೇಸುವೆ, ನೀವು ನನ್ನ ಜೊತೆಯಲ್ಲೇ ಇದ್ದೀರಾ ಎಂಬ ವಿಶ್ವಾಸದಲ್ಲಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಹಲ್ಲೆಲೂಯಾ. ಧೈರ್ಯವಾಗಿರಿ. ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.